ಕುಲ ಚರಿತ್ರವಿನ್ನರ ಮನಸಾರ ಮಾತುನ್ನ. ಮುಂಗಾರು ಸಾಂಸ್ಕೃತಿಕ ರಾಯಚೂರು ಬೆಳ್ಳಿ ಹಬ್ಬ. ನಮಸ್ಕಾರ, ಮೆಗಾ ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದಲ್ಲಿ ದೇಶದ ಅಭಿವೃದ್ಧಿಗೆ ಹೊಸ ದಿಕ್ಕು. ಸಿಎಂ ಕೇಂದ್ರ ಸರ್ಕಾರ ಅಂಕ ನೀಡಲು ಯಾರು? ಡಾಕ್ಟರ್ ಶಿವರಾಜ್ ಪಾಟೀಲ್ ಪ್ರಶ್ನೆ. ಜಿಲ್ಲೆಯಲ್ಲಿ ಮಳೆಗೆ ಕೊಚ್ಚಿ ಹೋದ ಸೇತುವೆಗಳು, ಜನಜೀವನ ಅಸ್ತವ್ಯಸ್ತ. ಬಾಲಕಾರ್ಮಿಕ ವಿರೋಧಿ ದಿನಾಚರಣೆ ಜಾಗೃತಿ ಜಾಥಾ. ಪ್ರತಿ ಮಗುವಿಗೆ ಶಿಕ್ಷಣ ಒದಗಿಸುವುದು ಸಂವಿಧಾನ ಬದ್ಧತೆ. ನ್ಯಾಯಾಧೀಶ ಎಚ್.ಎಸ್. ಸಾತ್ವಿಕ್. ಜೂನ್ 15ರಿಂದ 22ರವರೆಗೆ ಪತಂಜಲಿ ಯೋಗ ಸಮಿತಿಯಿಂದ ಉಚಿತ ಯೋಗ ಶಿಬಿರ. ವಿಠೋಬರಾವ್ ಮಾಹಿತಿ. ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ಸುಳ್ಳು ಪ್ರಕರಣ ದಾಖಲು ವಿರೋಧಿಸಿ ಜುಲೈ 1ರಂದು ದೀಡು ನಮಸ್ಕಾರ ಹಾಕಿ ಪ್ರತಿಭಟನೆ. ಬಸವಪ್ರಭು. ಮತ್ತು ಜಿಲ್ಲೆಯಲ್ಲಿ ಖಾಸಗಿ ಶಾಲೆಗಳಿಂದ ಹೆಚ್ಚುತ್ತಿರುವ ಡೊನೇಷನ್ ಹಾವಳಿ, ಕ್ರಮಕ್ಕೆ ಮುಂದಾಗದ ಶಾಲಾ ಶಿಕ್ಷಣ ಇಲಾಖೆ. ಮೌನೇಶ್ ಜಾಲವಾಡಗಿ ಆರೋಪ. ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ 11 ವರ್ಷದ ಆಡಳಿತವನ್ನ ನೋಡಿ ದೇಶದ ಪ್ರತಿಯೊಬ್ಬ ನಾಗರಿಕ ಕೂಡ ಹೆಮ್ಮೆ ಪಡಬೇಕು. ಕೋವಿಡ್ ಸಂದರ್ಭದಲ್ಲಿ ಒಂದು ವೇಳೆ ಕಾಂಗ್ರೆಸ್ ಆಡಳಿತದಲ್ಲಿದ್ದರೆ ಗತಿ ಏನಾಗುತ್ತಿತ್ತು? ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಶೂನ್ಯ ಅಂಕ ಕೊಡಲು ಸಿಎಂ ಸಿದ್ದರಾಮಯ್ಯ ಯಾರು ಎಂದು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಆಕ್ರೋಶಭರಿತವಾಗಿ ಪ್ರಶ್ನಿಸಿದರು. ನಗರದ ಬಿಜೆಪಿ ಕಚೇರಿಯಲ್ಲಿ ಸೇವೆ, ಸುಶಾಸನ, ಬಡವರ ಕಲ್ಯಾಣದ 11 ವರ್ಷಗಳ ಕುರಿತು ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದರು. 11 ವರ್ಷಗಳಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರವು ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಉತ್ತಮ ಆಡಳಿತವನ್ನ ನೀಡಿದ್ದು, ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಮಾಹಿತಿ ಕೊರತೆ ಕಾಂಗ್ರೆಸ್ ನಾಯಕರಲ್ಲಿದೆ. ಆದ್ದರಿಂದಲೇ ಅವರು ಕೇಂದ್ರಕ್ಕೆ ಶೂನ್ಯ ಅಂಕವನ್ನ ನೀಡುತ್ತಿದ್ದಾರೆ. ಅಷ್ಟಕ್ಕೂ ಕೇಂದ್ರ ಸರ್ಕಾರದ ಆಡಳಿತದ ಕುರಿತು ಅಂಕ ನೀಡಲು ಕಾಂಗ್ರೆಸ್ ಸರ್ಕಾರಕ್ಕೆ ಯಾವ ನೈತಿಕತೆ ಇದೆ ಎಂದು ಹೇಳಿದರು. ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಜಿಎಸ್ಟಿ ಹಣ ಬಂದಿಲ್ಲ ಎಂದು ಕಾಂಗ್ರೆಸ್ ರಾಜ್ಯ ಸರ್ಕಾರ ಆರೋಪಿಸುತ್ತಿದ್ದು, 5,14,000 ಕೋಟಿ ರೂಪಾಯಿ ರಾಜ್ಯಕ್ಕೆ ತೆರಿಗೆ ಹಣವನ್ನ ಕೇಂದ್ರ ಸರ್ಕಾರ ನೀಡಿದೆ. ಆದರೆ ಮಾಹಿತಿ ಇಲ್ಲದೆ ತೆರಿಗೆ ಹಣ ನೀಡಿಲ್ಲ ಎಂದು ಕೋರ್ಟ್ಗೆ ಹೋಗಿರುವ ರಾಜ್ಯ ಸರ್ಕಾರ ಜನರನ್ನ ವಂಚಿಸುತ್ತಿದೆ ಎಂದು ತಿಳಿಸಿದರು. ಕಳೆದ 11 ವರ್ಷದಲ್ಲಿ ದೇಶದಲ್ಲಿ ಉತ್ತಮ ಆಡಳಿತವನ್ನ ನರೇಂದ್ರ ಮೋದಿಯವರು ನೀಡಿದ್ದಾರೆ. 25 ವರ್ಷಗಳ ರಾಜಕೀಯ ಜೀವನದಲ್ಲಿ ಮೋದಿಯವರು ಪ್ರಭಾವಶಾಲಿ ವ್ಯಕ್ತಿಯಾಗಿದ್ದಾರೆ. ಜೊತೆಗೆ ಪಕ್ಷದ ದಿವ್ಯ ನೇತೃತ್ವವನ್ನು ಮೋದಿ ವಹಿಸಿಕೊಂಡಿದ್ದಾರೆ ಎಂದು ತಿಳಿಸಿದರು. ಇಡೀ ಜಗತ್ತಿನಲ್ಲಿ ಭಾರತವನ್ನ 4ನೇ ಅತಿ ದೊಡ್ಡ ರಾಷ್ಟ್ರವನ್ನಾಗಿ ಮೋದಿಯವರು ಮಾಡಿದ್ದಾರೆ. ಜೊತೆಗೆ ದೇಶದಲ್ಲಿನ ಬಡವರ, ಸಾಮಾನ್ಯ ವರ್ಗದ ಜನರ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಿಸಿದ್ದಾರೆ. ಹೆದ್ದಾರಿಗಳು, ಜನರಿಗೆ ಶುದ್ಧ ಕುಡಿಯುವ ನೀರು, ರೈಲ್ವೆ ಯೋಜನೆಗಳನ್ನ ನೀಡಿದ್ದಾರೆ. ರೈತರು ಮತ್ತು ಕಾರ್ಮಿಕರಿಗೆ ಅನುಕೂಲವಾಗುವ ಅನೇಕ ಯೋಜನೆಗಳನ್ನ ನೀಡಿದ್ದಾರೆ ಎಂದರು. ಇನ್ನು ಮಹಾನಗರ ಪಾಲಿಕೆ ಕೇಂದ್ರದಿಂದ 200 ಕೋಟಿ ರೂಪಾಯಿ ಅನುದಾನವನ್ನ ನೀಡಲಾಗಿದ್ದು, ಪಾಲಿಕೆಯ 85% ಅನುದಾನ ಕೇಂದ್ರ ಸರ್ಕಾರದ್ದಾಗಿದೆ. ಪಾಲಿಕೆಯಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದೆ. ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಇದೆ. ಬಿಜೆಪಿ ಸರ್ಕಾರ ವಿರೋಧ ಪಕ್ಷದಲ್ಲಿರುವುದರಿಂದಲೇ ಪಾಲಿಕೆ ಈ ಪರಿಸ್ಥಿತಿಯಲ್ಲಿದೆ. ಒಂದು ವೇಳೆ ವಿಧಾನಸಭೆ ಕ್ಷೇತ್ರದಲ್ಲಿಯೂ ಕಾಂಗ್ರೆಸ್ ಆಡಳಿತದಲ್ಲಿದ್ದರೆ ಪಾಲಿಕೆ ಆಡಳಿತ ಹಾಗೂ ನಗರದ ಅಭಿವೃದ್ಧಿ ಹದಗೆಟ್ಟು ಹೋಗುತ್ತಿತ್ತು ಎಂದು ಕಟುವಾಗಿ ನುಡಿದರು. ಕಾಂಗ್ರೆಸ್ ಶಾಸಕರು ಹಾಗೂ ಸಂಸದರ ಮನೆ ಮೇಲೆ ಇಡಿ ದಾಳಿಯಾಗಿದ್ದು, ಇದನ್ನ ರಾಜಕೀಯ ಪ್ರೇರಿತ ಎನ್ನುವ ಕಾಂಗ್ರೆಸ್ ನಾಯಕರು ಸರ್ಕಾರದ ದುಡ್ಡನ್ನ ಖಾಸಗಿ ಅಕೌಂಟ್ಗಳಿಗೆ ವರ್ಗಾಯಿಸುವ ಮುನ್ನ ದಾಳಿ ಬಗ್ಗೆ ಯೋಚಿಸಬೇಕಿತ್ತು ಎಂದರು. ಕೇಂದ್ರದಿಂದ ರಾಜ್ಯಕ್ಕೆ ಏಮ್ಸ್ ಮಂಜೂರಾದರೆ ಅದು ರಾಯಚೂರಿನಲ್ಲಿ ಆಗಬೇಕೆಂಬ ಒತ್ತಾಯವನ್ನ ಕೇಂದ್ರದ ಮುಂದೆ ಇರಿಸಲಾಗಿದೆ ಎಂದು ತಿಳಿಸಿದರು. ನೇತೃತ್ವದಲ್ಲಿ ಬಂದಂಥ ಸರ್ಕಾರ ಇವತ್ತು ರಾಷ್ಟ್ರದಲ್ಲಿ ಯಾವ ರೀತಿ ಮುನ್ನಡೀತಾ ಇದೆ ಮತ್ತು ನರೇಂದ್ರ ಮೋದಿಜಿಯವರ 25 ವರ್ಷಗಳ ರಾಜಕೀಯ ಜೀವನ, 14 ವರ್ಷ ಗುಜರಾತ್ ಮುಖ್ಯಮಂತ್ರಿಯಾಗಿ ಮತ್ತು 11 ವರ್ಷ ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಿ ಮತ್ತು ಸೇವೆ ಸಲ್ಲಿಸಿ ಭಾರತ ರಾಷ್ಟ್ರದ ಮಾತ್ರ ಅಲ್ಲ ಇಡೀ ಜಗತ್ತಿನ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿ ಅನ್ನುವ ನಿಟ್ಟಿನಲ್ಲಿ ಮತ್ತು ದಿಟ್ಟ ಒಂದು ನೇತೃತ್ವ ಕೊಡುವ ಮೂಲಕ ಭಾರತ ದೇಶದ ಹೆಸರು ಇಡೀ ಜಗತ್ತಿನಲ್ಲಿ ರಾರಾಜಿಸುತ್ತೆ ಮಾಡಿದಂಥ ಏಕೈಕ ವ್ಯಕ್ತಿ ಅಂದರೆ ನರೇಂದ್ರ ಮೋದಿಜಿಯವರು ಅಂತ ಹೇಳಲಿಕ್ಕೆ ಬಯಸ್ತೇವೆ. ಮತ್ತು ಬಹುಶಃ ನಾವು ಇದು ಯಾವುದೇ ಒಂದು ಎಮೋಷನ್ಲಿಂದ ಅದರಿಂದ ಹೇಳಿದಂಥ ಮಾತುಗಳಲ್ಲ. ನಾವು ಅನೇಕ ಸಂಕಷ್ಟಗಳು ಅವರ 11 ವರ್ಷದ ಆಡಳಿತದಲ್ಲಿ ನಾವು ನೋಡಿದ್ದೀವಿ. ಇವತ್ತು ಕೋವಿಡ್ನಂಥ ವಿಷಯ ಬಂದಾಗ ಬಹುಶಃ ಜಗತ್ತಿನಲ್ಲಿ
ಫ್ರಾನ್ಸು, ಅಮೇರಿಕಾ ಮತ್ತು UK ಅಂತ ರಾಷ್ಟ್ರಗಳು ತತ್ತರಿಸಿ ಅವರ ಆರ್ಥಿಕ ಪರಿಸ್ಥಿತಿ ಹೀನಾಯವಾಗಿ ಹದಗೆಟ್ಟಿತ್ತು. ಅಂಥ ಪರಿಸ್ಥಿತಿಯಲ್ಲೂ ನರೇಂದ್ರ ಮೋದಿಯವರು ನಮ್ಮ ದೇಶ ಮುನ್ನಡೆಸಿ ಇವತ್ತು ಜಗತ್ತಿನ 4ನೇ ಅತಿ ದೊಡ್ಡ ರಾಷ್ಟ್ರವಾಗಿ ಹೊರಹೊಮ್ಮಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಇದ್ರ ಜೊತೆಗೆ ಬರೀ ಆರ್ಥಿಕ ಪರಿಸ್ಥಿತಿ ದೇಶದ್ದು ಮಾತ್ರ ಅಲ್ಲ, ಸಾಮಾನ್ಯ ಜನರ ಮತ್ತು ರೈತಾಪಿ ವರ್ಗದವರ ಆರ್ಥಿಕ ಪರಿಸ್ಥಿತಿ ಸುಧಾರಣೆಗೂ ಹಲವಾರು ಕ್ರಮಗಳನ್ನು ಕೈಗೊಂಡಿದ್ದಾರೆ ಅವರು. ಇವತ್ತು ಬಡ ಜನರಿಗೆ ಮನೆಗಳು ಒದಗಿಸುವುದಾಗಲಿ ಮತ್ತು ಪ್ರತಿಯೊಂದು ಹಳ್ಳಿಗೆ ಹರ್ ಘರ್ ಜಲ್ ಅನ್ನುವ ಕಾರ್ಯಕ್ರಮ ತಂದು ಇವತ್ತು ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಪ್ರತಿಯೊಂದು ಹಳ್ಳಿಗಳ ಇಡೀ ರಾಷ್ಟ್ರದಲ್ಲಿ ಎಲ್ಲ ಹಳ್ಳಿಗಳ ಜನರಿಗೆ ಪ್ರತಿ ಮನೆಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ಕ್ರಮ ಕೈಗೊಂಡಿದ್ದಾರೆ. ನೀವು ನೋಡಿದಂಗೆ ಇವತ್ತು ರಾಷ್ಟ್ರದ ಏನು ರಸ್ತೆಗಳಿದೆ, ಬಹುಶಃ ನಮ್ಮ ರಸ್ತೆಗಳು ಇವತ್ತು ಜಗತ್ತಿನ ಮಟ್ಟದಲ್ಲಿ ಹೋಲಿಕೆ ಆಗ್ತಾ ಇದೆ. ಅಮೇರಿಕಾದಲ್ಲಿ ಯಾವ ರೀತಿ ರಸ್ತೆಗಳದ್ದು ಇವತ್ತು ಭಾರತ ದೇಶದಲ್ಲೂ ನಾವು ಕಾಣ್ತಾ ಇದ್ದೀವಿ. ಯುರೋಪ್ನಲ್ಲಿ ಯಾವ ರೀತಿ ರಸ್ತೆಗಳದ್ದು ಇವತ್ತು ಭಾರತ ದೇಶಕ್ಕೆ ಕಾಣ್ತಾ ಇದ್ದೀವಿ ಅನ್ನುವಂಥ ಮಾತುಗಳು ಇವತ್ತು ಜಗತ್ತಿನ ಯಾವ ರಾಷ್ಟ್ರದಲ್ಲೇನೂ ಹೋಗ್ರಿ ಅವುಗಳ ಬಗ್ಗೆ ಮಾತನಾಡುವಂಥ ಕೆಲಸ ಆಗ್ತಾ ಇದೆ. ಇದ್ರ ಜೊತೆಗೆ ನಮ್ಮ ರೈಲ್ವೆದ ವ್ಯವಸ್ಥೆಗಳು ಆಗುವುದಾಗಲಿ ಮತ್ತು ಕರ್ನಾಟಕಕ್ಕೆ ಬಹುಶಃ ನರೇಂದ್ರ ಮೋದಿಜಿಯವರು ಬಂದ ಮೇಲೆ 8,500 ಕೋಟಿಗಳು ಅಷ್ಟು ಅನುದಾನ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಮತ್ತು ಬಹುಶಃ 10 ವಂದೇ ಭಾರತ್ ರೈಲುಗಳು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಓಡಾಡ್ತಾ ಇದೆ. ಇದ್ರ ಜೊತೆಗೆ ಇವತ್ತು ಡಬಲ್ ಲೇನ್ ಮಾಡೋದಾಗಲಿ ಮತ್ತು ಎಲೆಕ್ಟ್ರಿಫಿಕೇಷನ್, ಮೊದಲೇನು 16 ಕಿಲೋಮೀಟರ್ ಎಲೆಕ್ಟ್ರಿಫಿಕೇಷನ್ ಪ್ರತಿ ವರ್ಷಕ್ಕೆ ಆಗ್ತಾ ಇತ್ತು, ಇವತ್ತು 16 ಪಟ್ಟು ಜಾಸ್ತಿಯಾಗಿ ಇವತ್ತು 294 ಕಿಲೋಮೀಟರ್ಗೆ ಪ್ರತಿ ವರ್ಷ ಏರಿಕೆ ಆಗಿದೆ. ಬಹುಶಃ ನಮ್ಮ ಕರ್ನಾಟಕದಲ್ಲಿ ಈಗಾಗಲೇ 96.5% ಎಲೆಕ್ಟ್ರಿಫಿಕೇಷನ್ ಮುಕ್ತಾಯ ಆಗಿದೆ. ಮತ್ತು ಮೆಟ್ರೋ, ಬೆಂಗಳೂರಿಗೆ ಸಂಬಂಧಪಟ್ಟಂಥ ಮೆಟ್ರೋ ಯೋಜನೆ ನೋಡಿದಾಗ ಮೊದಲು ಪ್ರತಿ ವರ್ಷಕ್ಕೆ 7 ಕಿಲೋಮೀಟರ್ ಆಗ್ತಿತ್ತು. ಇವತ್ತು 148 ಕಿಲೋಮೀಟರ್ ಬೆಂಗಳೂರಿಗೆ ರಸ್ತೆ ಮೆಟ್ರೋ ರೈಲು ಲೈನ್ ಕೊಡೋ ಮೂಲಕ 15,767 ಕೋಟಿ ರೂಪಾಯಿಗಳ ಅನುದಾನ ಕೊಟ್ಟಿದ್ದಾರೆ. ಮತ್ತು ಸ್ಮಾರ್ಟ್ ಸಿಟಿ, ತಮಗೆ ಗೊತ್ತಿದ್ದಂಗೆ ಅದಕ್ಕೆ ಸಂಬಂಧಪಟ್ಟರೆ ಈ ಎಲ್ಲ ಯೋಜನೆಗಳು, ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ನಮಗೆ ಸರಿಸುಮಾರು 105 ಕೋಟಿ UGDಗೆ 67 ಕೋಟಿ ಅಮೃತ್ 1ನಲ್ಲಿ ಬಂದಿದೆ. ಅಮೃತ್ 2ದಲ್ಲಿ ಮತ್ತೆ ನಮಗೆ 126 ಕೋಟಿ UGDಗೆ ಬಂದಿತ್ತು. ಮತ್ತು ವಾಟರ್ ಸಪ್ಲೈಗೆ ಬಂದಿಲ್ಲ, ಯಾಕಂದರೆ ಅದು ಸ್ವಲ್ಪ ಲೀಗಲ್ ಕಾಂಪ್ಲಿಕೇಶನ್ ಆದದ್ರಿಂದ ಇನ್ನೂ ಕೊಡೋಕ್ಕಾಗಿಲ್ಲ. ಅದಕ್ಕೂ ಅನುದಾನ ತರಲಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಮತ್ತು ಕೇಂದ್ರ ಸರ್ಕಾರ ಮೊನ್ನೆ ಬಜೆಟ್ ಬಂದಂಥ ಸಮಯದಲ್ಲಿ ತಮಗೆಲ್ಲರಿಗೂ ಗೊತ್ತಿರುವಂತೆ ಇವತ್ತು 200 ಕೋಟಿ ರೂಪಾಯಿ ನಮ್ಮ ಮಹಾನಗರ ಪಾಲಿಕೆ ಆದಮೇಲೆ ಬಿಡುಗಡೆಗೊಳಿಸಿ ಇವತ್ತು ಅದನ್ನು 90% ಅನುದಾನ, 85% ಅನುದಾನ ಇವತ್ತು ಕೇಂದ್ರ ಸರ್ಕಾರದ್ದೇ ಆಗಿದೆ. ಮತ್ತು ಇದ್ರ ಜೊತೆಗೆ ಒಂದು 2,400 G+2 ಮನೆಗಳು PMAY ಅಡಿಯಲ್ಲಿ ಮತ್ತು 2,390 ಮನೆಗಳು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಜಂಟಿ ಮ್ಯಾಚಿಂಗ್ ಗ್ರ್ಯಾಂಟ್ನ ಅಡಿಯಲ್ಲಿ ನಮಗೆ ಸ್ಲಮ್ ಬೋರ್ಡ್ನಿಂದ ಕಾಮಗಾರಿಗಳು ನಡೀತಾ ಇದೆ. ಸೊ ಈ ಎಲ್ಲವುಗಳು ನಾವು ಗಮನಿಸಿದಾಗ ಪ್ರತಿಯೊಂದು ವರ್ಗಕ್ಕೂ ಇವತ್ತು ಮಹಿಳೆಯರಿಗೆ ಮುದ್ರಾ ಯೋಜನೆ, ಕರ್ನಾಟಕದಲ್ಲಿ ಹೈಯೆಸ್ಟ್ ಮುದ್ರಾ ಯೋಜನೆ ಅಡಿಯಲ್ಲಿ ಬೆನಿಫಿಟ್ ಆದಂಥವ್ರು ಮಹಿಳೆಯರು. ಸೊ ಈ ರೀತಿಯಾಗಿ ಮಹಿಳಾ ವರ್ಗಕ್ಕೂ, ರೈತಾಪಿ ಜನರಿಗೂ, ಯುವಕರಿಗೂ ನೌಕರಿಗಳು 10 ಲಕ್ಷ ನೌಕರಿಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದಾಗಲಿ, ಇವತ್ತು ನಮ್ಮ ಸ್ಟಾರ್ಟಪ್ಗಳು ಇವತ್ತು ಬಹುಶಃ ರಾಜ್ಯದಲ್ಲಿ ಸರಿಸುಮಾರು 2,000 ಸ್ಟಾರ್ಟಪ್ಗಳು ನಮಗೆ. ಮತ್ತು ನನ್ನ ಕ್ಷೇತ್ರಕ್ಕೆ ನಾನು ಮಾತಾಡ್ತೀನಿ. ನನ್ನ ಕ್ಷೇತ್ರದ 14 ಹಳ್ಳಿ ಅಂದರೆ ರಾಯಚೂರು ನಗರ ಕ್ಷೇತ್ರದ ಗ್ರಾಮೀಣ ಪ್ರದೇಶ ತಮಗೆಲ್ಲರಿಗೂ ಒಂದು ಸಿಹಿ ಸುದ್ದಿ ಕೊಡ್ತೇನೆ, ರಾಷ್ಟ್ರದಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಇವತ್ತು ಮನೆಗಳು ಒದಗಿಸೋದಾಗಲಿ, ಜಲ್ ಜೀವನ್ ಮಿಷನ್ದಲ್ಲಿ ಮನೆ ಮನೆಗೆ ನೀರು ಕೊಡುವುದಾಗಲಿ, ರಸ್ತೆಗಳು ಸುಧಾರಣೆ ಮಾಡೋದಾಗಲಿ ಮತ್ತು ಅವರ ಆರ್ಥಿಕ ಮಟ್ಟ ಸುಧಾರಣೆ ಮಾಡೋದಾಗಲಿ, ಇವತ್ತು ರಾಷ್ಟ್ರದಲ್ಲಿ ನಮ್ಮ ಗ್ರಾಮ ಪಂಚಾಯತ್ಗಳು, ನಮ್ಮ 3 ಗ್ರಾಮ ಪಂಚಾಯತ್ ಏನು ಬಂದಿದೆ, ಇದು ನಮಗೆ ಪ್ರಶಸ್ತಿ ಕೊಡಲಿಕ್ಕೆ ನರೇಂದ್ರ ಮೋದಿ ಅವರು ಒಂದು ಡೇಟ್ ಫಿಕ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಪ್ರಶಸ್ತಿ ಕೊಡಲಿಕ್ಕೆ ಈಗಾಗಲೇ CO ಹಂತದಲ್ಲಿ ಸಭೆಯೂ ಆಗಿದೆ.
ಕೇಂದ್ರ ಸರ್ಕಾರದ ಸಭೆಯೂ ಆಗಿದೆ. ನಮ್ಮ ಸುಬೋಧ್ ಖಾನ್ ಸಾಯ್ ಅವರು ಬಂದು ಇಲ್ಲಿ ನಮ್ಮ CEO ಸಾಹೇಬರಿಗೆ ಹೇಳಿದ್ದಾರೆ, ಈ ರೀತಿ ನಿಮ್ಮದು ಪ್ರಶಸ್ತಿಗೆ ಆಯ್ಕೆ ಮೊನ್ನೆ 11ನೇ ಅಂದರೆ ನಿನ್ನೆಲ್ಲ ಮೊನ್ನೆ 11ನೇ ತಾರೀಕು ಬೆಳಗ್ಗೆ 7 ಜನರಿಗೆ ಕಡಿತು. ನಿಮ್ಗೆ ಗೊತ್ತದ? ಮೊದಲು 7 ಮಂದಿ ಇದ್ರು, ಆಮೇಲೆ 12 ಸೇರಿ ಗೊತ್ತಿಲ್ಲ. ಈ ಕೇಳಿದ್ರೆ ಎಷ್ಟು ವಿಚಿತ್ರ ಆದಂದ್ರೆ ಸರ್, ಯಾವ ಅಧಿಕಾರ ಅವುಗಳನ್ನು ಹಿಡಿಲಿಕ್ಕೆ ಬೇರೆ ಕಡೆ ಬಿಡಲಿಕ್ಕೆ ಇವ್ರಿಗೆ ಅಧಿಕಾರ ಇಲ್ಲ. ನಾವು ಏನಾದ್ರೂ ಸಂತಾನ ಹರಣ ಚಿಕಿತ್ಸೆ ಮಾಡ್ಬೇಕಂತಾರ ಅವರು. ಈ ಸಂತಾನ ಹರಣ ಚಿಕಿತ್ಸೆ ಆಗಂಗಿಲ್ಲ ಸರ್, ನೀವು ಕಣ್ಮುಚ್ಚಿ ಕೂತ್ರಿ, ಅದನ್ನ ಎತ್ತಾಕುವಂತ ಕೆಲಸ ನಾವು ಮಾಡ್ತು ಅಂತ ನಾನು ಈಗಾಗಲೇ ಕಮಿಷನರಿಗೆ ಮಾತಾಡಿ, DC DC ಅವರಿಗೆ ಎನಿಮಲ್ ಹಸ್ಬೆಂಡ್ರಿ ಒಂದು ನಿಮಿಷ ಮಾತಾಡಿ. ನಾನು ಕಮಿಷನರ್ ಅವ್ರಿಗೆ ಮಾತನಾಡಿ ಹೇಳಿದ್ದೇನೆ, ನೀವು ಎನಿಮಲ್ ಹಸ್ಬೆಂಡ್ ಮಿನಿಸ್ಟ್ರಿಗೆ ಮಾತನಾಡಿ ನಮಗೊಂದು ಸೊಲ್ಯೂಷನ್ ಕೊಡ್ರಿ, ಇಲ್ಲಾಂದ್ರೆ ಇದು ನಮಗೆ ಪ್ರತಿದಿನ ಸಮಸ್ಯೆ ಆಗ್ತದೆ ಅಂತೇಳಿ ನಾನು ಈಗಾಗಲೇ ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೇನೆ. ಎನಿಮಲ್ ಹಸ್ಬೆಂಡ್ರಿ ಮಿನಿಸ್ಟ್ರ್ ಜೊತೆ ಕಾಂಟ್ಯಾಕ್ಟ್ನಲ್ಲಿದ್ದಾರೆ. ಈಗ ತಾವೇನು ಹೇಳ್ತೀರಿ, ಪೂನಾದವರು ಟೆಂಡರ್ ಆಗಿದೆ ಅಂತ ಹೇಳಿ, ನಾಸಿಕ್ದವ್ರಿಗೆ ಆಗಿದೆ ಅಂತ ಹೇಳಿದ್ರಿ, ಅದು ಇಲ್ಲೀಗಲ್ ಕೆಲಸ. ಅನಿಮಲ್ ಹಸ್ಬೆಂಡ್ರಿ ಅವರು ಮತ್ತು ನಮ್ಮ ಮೇನಕಾ ಗಾಂಧಿ ಮೇಡಮ್ ಅವರು ಇಮ್ಮಿಡಿಯೇಟ್ಲಿ ಫೋನ್ ಹಚ್ತಾರೆ DC ಗೆ. ನಾವು ಯಾವುದೇ ರೀತಿ ಹಿಂಸೆ ಬಿಟ್ಟರು ನಮ್ಗೆ ಅಷ್ಟು ಆಫೀಸರ್ಸು ಎದುರ್ಕೊತಾರೆ, ಯಾಕಂದರೆ ಇದು ಎನಿಮಲ್ ಕ್ರೂಯಲ್ಟಿ ಅಂಡರ್ ಬರ್ತದ, ಆ ರೀತಿ ಮಾಡೋಕ್ಕೆ ಬರೋಂಗಿಲ್ಲ ಅಂಥೇಳಿ ನಮಗೆ DC ಅವರು ಕಮಿಷನರ್ ಅವರು ಹೇಳಿದ್ದಾರೆ. ನಾನು ಎನಿಮಲ್ ಹಸ್ಬೆಂಡ್ರಿ ಸೆಕ್ರೆಟರಿಗೆ ಮಾತನಾಡಿ ಅವರಿಗೆ ತಗೊಳ್ರಿ ನೀವು ಅಂತೇಳಿ ನಾನು ಮನೋಜ್ ಜೈನ್ ಅವ್ರಿಗೆ ಮಾತನಾಡಿ. ನೋಡ್ರಿ, ದೇಶದ ಪ್ರತಿಯೊಬ್ಬ ನಾಗರಿಕ ನಾವು ಇವತ್ತು ಹೆಮ್ಮೆ ಪಡಬೇಕು. ನಾನು ದೇವರಲ್ಲಿ ಈ 2 ಘಟನೆಗಳು ಇದ್ದಾಗ ಕಾಂಗ್ರೆಸ್ ಸರ್ಕಾರ ಏನನ್ನ ಬಂದಿದ್ರೆ ನಮ್ಮ ಜೀವನ ಎಲ್ಲಿಗೆ ಮುಟ್ತಿತ್ತೋ ನನಗೆ ಗೊತ್ತಿಲ್ಲ. ಏನ್ರಿ ಕೋವಿಡ್ನಾಗ ಇವತ್ತು ಜಗತ್ತಿಗೆ ಮೆಚ್ಚಿಸುವಂತ ಕೆಲಸ ನರೇಂದ್ರ, ಇವತ್ತು ಈ ಕಾಂಗ್ರೆಸ್ ಅಪ್ಪ ರಾಹುಲ್ ಗಾಂಧಿ ಇದ್ರೆ ಏನಾಗ್ತಿತ್ತು ಆ ಭಗವಂತ ಗೊತ್ತು. ನಮ್ಮ ದೈವ ನರೇಂದ್ರ ಮೋದಿ ಅವರು ಆ ಸಮಯದಲ್ಲಿ ಆಡಳಿತದ ಗೆದ್ದು ಭಾರತ ದೇಶವನ್ನು ಎತ್ತುವಂತ ಕೆಲಸ ಮಾಡಿದ್ರೆ ನಮ್ಮ ದೈವ. ಆಪರೇಷನ್ ಸಿಂಧೂರ ಪಾರ್ಲಿಮೆಂಟ್ ಅಟ್ಯಾಕ್ ಮಾಡಿದಾಗ ಏನು ಮಾಡ್ಲಾರ್ದಂತವ್ರು ಇವ್ರಿಗೆ ಏನ್ ನೈತಿಕತೆ ಇದ್ರಿ ಮಾತಾಡಕ್ಕೆ? ಪಾರ್ಲಿಮೆಂಟ್ನಾಗ ಅಟ್ಯಾಕ್ ಮಾಡಿದ್ರೆ ಅಲ್ರಿ ಅಫ್ಜಲ್ ಗುರು, ಎಂತ ರೀ ಇದು ನಮ್ಮ ಕರ್ಮ ರೀ, ನಾವು ಎಂತ ಕರ್ಮ ರೀ, ನಾವು ಇವೆಲ್ಲ ನೋಡ್ಬೇಕಾಗಿತ್ತೇನ್ರಿ ನಾವು ರೀ. ಬರೇ ಪಹಲ್ಗಾಮ್ನಲ್ಲಿ ಆದಂತ ದಾಳಿಗೆ ಪ್ರತೀಕಾರ ತೀರಿಸುವಂತ ಕಾರ್ಯ ಮಾಡಿದ್ದು ಜಗತ್ತು ಮೆಚ್ಚುತ್ತಾ ಇದ್ದಾರೆ. ಇವತ್ತು ಯಾರು ನಮ್ಮ ಭಾರತ ದೇಶದ ಬಗ್ಗೆ ಚಕಾರ ಎತ್ತಾ ಇಲ್ಲ, ಯಾವ ದೇಶ ವಿರೋಧ ಮಾಡಿಲ್ಲ. ಇವತ್ತು ಗಲ್ಫ್ ರಾಷ್ಟ್ರಗಳು ನಮ್ಮನ್ನು ಸಪೋರ್ಟ್ ಮಾಡಿದ್ದಾರೆ. ಏನ್ರಿ ಇದು? ಇಂಥ ಪ್ರಧಾನಿಗಳ ಬಗ್ಗೆ, ಇಂಥ ನಾಯಕನ ಬಗ್ಗೆ ಮಾತಾಡ್ಲಿಕ್ಕೆ ಇವ್ರಿಗೆ ಯಾವ ನೈತಿಕತೆ ಇದೆ ರೀ? ಇವ್ರಿಗೆ 0 ಅಂಕ. ಇವ್ರು ಯಾರು 0 ಅಂಕ ಕೊಡೋರು? ಇದೇನೋ ಈಗ ಸೆನ್ಸಸ್ ಸೆಂಟ್ರಲ್ ಗೌರ್ಮೆಂಟ್ ಬಂದ್ಮೇಲೆ ಮತ್ತೆ ಮೊದಲೊಂದು ಸೆನ್ಸಸ್ ಮಾಡಿದ್ರು, ನ್ಯಾಷನಲ್ ಯೂರಿಯನ್ ಮನೆಯಿಂದ ಕೊಡ್ತಾರೆ. ಒಂದ್ ನಿಮಿಷ ಒಟ್ಟು ಹೇಳ್ತೀರಾ ಆಯ್ತಾ? ಒಟ್ಟು 2014ರಿಂದ 25ರವರೆಗೆ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಬಂದಂಥ ದುಡ್ಡು 5,14,000 ಕೋಟಿ ರೂಪಾಯಿಗಳು. ಎಷ್ಟು? 5,14,000 ಕೋಟಿ ರೂಪಾಯಿಗಳು ರಾಜ್ಯ ಸರ್ಕಾರಕ್ಕೆ ಬಂದಿದೆ. 2014ರಿಂದ ಮೊದಲು ಇತಿಹಾಸ ತಾವು ತೆಗೆದು ನೋಡ್ರಿ. ತಾವು 2014ರಿಂದ ಮೊದಲು ತೆಗೆದು ಇತಿಹಾಸ ನೋಡ್ರಿ, ಇತಿಹಾಸ ತೆಗೆದು ನೋಡ್ರಿ. ಇವತ್ತು ಪ್ರತಿದಿನ 2 ಕಿಲೋಮೀಟರ್ ಹೋಗ್ತಾರೆ ನೋಡ್ರಿ. ಎಲ್ಲೋ ನೋಡ್ರಿ, ರಾಜ್ಯ ಸರ್ಕಾರ ಕೋರ್ಟಿಗೆ ಹೋಗುವ ಮೂಲಕ, ಒಂದ್ ನಿಮಿಷ, ರಾಜ್ಯ ಸರ್ಕಾರ ಕೋರ್ಟಿಗೆ ಹೋಗುವ ಮೂಲಕ ನಮ್ಮ ಕರ್ನಾಟಕದ ಜನರನ್ನು ಮೋಸ ಮಾಡ್ತಾ ಇದೆ. ರಾಜ್ಯ ಸರ್ಕಾರ ಕೋರ್ಟಿಗೆ ಹೋಗೋದ್ರ ಬದಲು ತಮ್ಮ ಏನೇನು ಇರ್ತದ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಂತ ದುಡ್ಡು ಅದಕ್ಕೆ ಖರ್ಚು ಮಾಡಿದ್ರೆ ಸಾಕು. ಇವತ್ತು ರಾಜ್ಯ ಸರ್ಕಾರ ಯಾರು ಹೇಳ್ತಾರೆ? ಆಯ್ತಾ? ಯಾವ ರೀತಿ ದ್ವೇಷ ಇಲ್ಲ. 94 ಕೋಟಿ ರೂಪಾಯಿ ಸರ್ಕಾರದ ದುಡ್ಡು ಪ್ರೈವೇಟ್ ಅಕೌಂಟ್ಗೆ ಹಾಕಿಸಿಕೊಂಡಾಗ ನಿಮ್ಗ ಅದು ಸೆನ್ಸ್ ಇರಬೇಕಾಗಿತ್ತು. ಯಾರ್ಯಾರು ಬರ್ಬೋದು ಇದನ್ನ ಚೆಕ್ ಮಾಡಕ್ಕೆ? ಎಲ್ಲಿದಾರ ಒಗ್ಗಟ್ಟು? ಬೆಂಗಳೂರಾಗಿದಾರ, ರಾಯಚೂರಾಗಿದಾರ, ಮಾನ್ವಿಯಾಗಿದಾರ, ಎಲ್ಲೇ ಅದ ಒಗ್ಗಟ್ಟು? 94 ಕೋಟಿ ರೂಪಾಯಿ ವಿವಿಧ ಪ್ರೈವೇಟ್ ಅಕೌಂಟ್ಗಳಿಗೆ, ಬಾರ್ ಶಾಪ್ಗಳಿಗೆ, ಗೋಲ್ಡ್ ಶಾಪ್ಗಳಿಗೆ ಟ್ರಾನ್ಸ್ಫರ್ ಮಾಡಿದ್ರಲ್ಲ ಸರ್ಕಾರಿ ಖಾತೆಯಿಂದ ಪ್ರೈವೇಟ್. ಅವತ್ತು ಅವ್ರಿಗೆ ಇರಬೇಕಾಗಿತ್ತು. ಇದು ಮುಂದೆ ನಮಗೆ ಇಡಿ ಬರ್ತದೋ
CID ಬರ್ತದೋ CBI ಬರ್ತದೋ, ಜನ ಕೇಳ್ತಾರೋ RTI ಕೇಳ್ತಾರೋ ಅಂತ ಆವತ್ತು ಅದರ ಬಗ್ಗೆ ಎಚ್ಚರ ವಹಿಸಬೇಕಾಗಿತ್ತು. ಅಕೌಂಟ್ನಲ್ಲಿ ಬಂದಂಥ ದುಡ್ಡು ಬಳಸ್ಕೊಂಡ ಮೇಲೆ ಇವತ್ತು ನನಗೆ ED ಬರ್ತದ, CBI ಬರ್ತದ, ನನಗೆ ಅಟ್ಯಾಕ್ ಮಾಡ್ತಾರೆ, ಸುಮ್ಮನೆ ಬರ್ತಾರೆ ED. ಕಾಂಗ್ರೆಸ್ನಾಗ ಇವರೊಂದೇ ಅಲ್ಲ, ಬೇರೆ ಯಾರಿಲ್ಲ. ಇನ್ನು ಇದೇ ವೇಳೆ ಮಾಜಿ MLC ಎನ್ ಶಂಕರಪ್ಪ ಮಾತನಾಡಿ, ದೇಶದಲ್ಲಿ ಪ್ರಗತಿ ಸಾಧನೆಗೆ ಬಿಜೆಪಿಯ ಕೇಂದ್ರ ಸರ್ಕಾರ ಹೆಸರುವಾಸಿಯಾಗಿದ್ದು, ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ 11 ವರ್ಷದಲ್ಲಿ ಭೂಮಿಯಿಂದ ಆಕಾಶದವರೆಗೆ, ಪ್ರಕೃತಿಯಿಂದ ಪರಮಾಣುವರೆಗೆ, ಜನರಿಂದ ಜಗತ್ತಿನವರೆಗೆ ಎಲ್ಲವನ್ನ ಸರಿದೂಗಿಸಿಕೊಂಡು ಹೋಗುತ್ತಿದೆ. ಅನೇಕ ಮಹಾ ಯೋಜನೆಗಳನ್ನ ಜನರಿಗೆ ನೀಡಿದೆ. ಅಲ್ಲದೆ ದೇಶವನ್ನ ಪ್ರಗತಿಯತ್ತ ಕೊಂಡೊಯ್ದು ಗೌರವವನ್ನ ಹೆಚ್ಚಿಸಿದೆ ಎಂದು ತಿಳಿಸಿದರು. 2014ರಿಂದ ಇವತ್ತಿವರೆಗೆ 11 ವರ್ಷ ಅಧಿಕಾರದಲ್ಲಿದ್ದು, ಭೂಮಿಯಿಂದ ಆಕಾಶದವರೆಗೆ, ಪ್ರಕೃತಿಯಿಂದ ಪರಮಾಣುವರೆಗೆ, ಜನರಿಂದ ಇಡೀ ಜಗತ್ತಿನವರೆಗೆ ಎಲ್ಲವನ್ನೂ ಸರಿದೂಗಿಸಿಕೊಂಡು ಹೋಗಿರ್ತಕ್ಕಂಥ ಒಬ್ಬ ಮಹಾನ್ ನೇತ. ಇವರು ಮಾಡಿರ್ತಕ್ಕಂಥ ಈ ಒಂದು ಸಾಧನೆ ಬಗ್ಗೆ ಹಲವಾರು ಜನ ಹಲವಾರು ಮಾತನ್ನು ಅಪಸ್ವರನೂ ಹೇಳ್ತಕ್ಕಂಥ ಜನನೂ ಈ ದೇಶದಲ್ಲಿ ಇದ್ದಾರೆ. ಆದರೆ ಇವರಷ್ಟು ಮಾಡಿದಷ್ಟು ಅಭಿವೃದ್ಧಿ ಸ್ವಾತಂತ್ರ್ಯ ಬಂದವಾಗಲಿಂದ ಯಾವ ಸರ್ಕಾರನೂ ಮಾಡಿಲ್ಲ. ಅಷ್ಟೊಂದು ಈ ದೇಶದ ಪ್ರಗತಿಯನ್ನು ಮಾಡಿದ್ದಾರೆ ಮತ್ತು ದೇಶದ ಗೌರವವನ್ನು ಇಡೀ ಜಗತ್ತಿನಲ್ಲಿ ಹೆಚ್ಚಿಸಿದ್ದಾರೆ. ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಅತ್ಯಂತ ಸದೃಢವಾಗಿ ಬಲಪಡಿಸಿದ್ದಾರೆ. ದೇಶದ ಸೈನ್ಯವನ್ನು ಅವರ ಒಂದು ಮಾರಲ್ ಬೂಸ್ಟಿಂಗ್ ಏನಂತೀವಿ ಅದನ್ನು ಹೆಚ್ಚಿಸ್ತಕ್ಕಂಥ ವ್ಯಕ್ತಿ ನರೇಂದ್ರ ಮೋದಿಯವರು. ಇನ್ನು ವಿವರವಾಗಿ ಒಂದು ಬಿಜೆಪಿ ಜಿಲ್ಲಾಧ್ಯಕ್ಷ ವೀರನಗೌಡ ಲೆಕ್ಕಿಹಾಳ್ ಮಾತನಾಡಿ, ಕೇಂದ್ರ ಬಿಜೆಪಿ ಸರ್ಕಾರ ಈವರೆಗೆ 11 ವರ್ಷಗಳನ್ನ ಪೂರೈಸಿದೆ. ಕಳೆದ 11 ವರ್ಷದಲ್ಲಿ ಜನರಿಗೆ ಅನುಕೂಲವಾಗುವ ಅನೇಕ ಯೋಜನೆಗಳನ್ನ ಜಾರಿಗೊಳಿಸುವ ಮೂಲಕ ಜನರ ಮನಸ್ಸಿನಲ್ಲಿ ಬಿಜೆಪಿ ಉಳಿದುಕೊಂಡಿದೆ ಎಂದು ಹೇಳಿದರು. ಅವರು ಪ್ರಧಾನಮಂತ್ರಿಗೆ ಆಳಾಗಿಂದ ಯಾವ್ಯಾವ ರೀತಿ ಬಡವರ ರೈತರ ಕಲ್ಯಾಣಗಳಾಗಿದಾವ ಅಂತೇಳಿ ನಿಮಗೆ ನಾನು ಒಂದೇ ಒಂದು ಉದಾಹರಣೆ ಮೂಲಕ, ಇವತ್ತ ಹಿಂದೆ ನಾವು ಪ್ರಧಾನಮಂತ್ರಿಗಳಾಗೋಕ್ಕಿಂತ ಮುಂಚೆ ಒಬ್ಬ ರೈತರಿಗೆ 100 ರೂಪಾಯಿದು ಏನಾದರೂ ಒಂದು ಚೆಕ್ ಸಿಗಬೇಕಾಗಿತ್ತಂದ್ರೆ ಅದನ್ನು ಸಾಕಷ್ಟು ಬಾರಿ ಇವತ್ತು ಅಲದಾಡಿ ಅವರು ಆಫೀಸ್ಗಳಿಗೆ ಅಲದಾಡಿ ಅವ್ರು ಚೆಕ್ ಇಸ್ಕೋಬೇಕಾಗಿತ್ತು. ಇವತ್ತು ನೇರವಾಗಿ ರೈತರ ಅಕೌಂಟ್ಗೆ ಅವರು ಒಂದೇ ಒಂದು ಬಟನ್, ನಮ್ಮ ಡಾಕ್ಟರ್ ಸಾಹೇಬ್ರು ಹೇಳಿದ ಒಂದೇ ಒಂದು ಬಟನ್ ಒತ್ತಿದ್ರೆ ಇವತ್ತು ಯಾವುದೇ ಯೋಜನೆ ಇರ್ಬೋದು, ಆ ಯೋಜನೆ ಹಣ ಅಲ್ಲಿಗೆ ಇವತ್ತು ಬೆಳೆ ವಿಮೆ ಇರ್ಬೋದು, ಇವತ್ತು ಯಾವುದೇ ಯೋಜನೆಯಿಂದ ರೈತರಿಗೆ ಹಣ ಬರಬೇಕಂದ್ರೆ ಅದು ಇವತ್ತು ನೇರವಾಗಿ ಅವ್ರ ಅಕೌಂಟಿಗೆ 1 ರೂಪಾಯಿ ಇಲ್ದಂಗೆ ಇವತ್ತು ಜಮಾ ಆಗುವಂಥ ವ್ಯವಸ್ಥೆಯನ್ನು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ. ಅದ್ರ ಜೊತೆಗೆ ಇವತ್ತು ಉಜ್ವಲ ಯೋಜನೆ ಅಡಿ ಪ್ರತಿ ಮನೆಗೆ ಇವತ್ತು ಮಹಿಳೆಯರಿಗೆ ಇವತ್ತು ಸರ್ ಎಲ್ಲರಿಗೂ ಕೈಗೆಟಕ ದರದಲ್ಲೇ ಐತಿ ಏನ್ರಿ, ಯಾವ ಕಾಲದಾಗೂ ಕೊಟ್ಟಿಲ್ಲ, ಅದು ಯಾರಿಗೂ ಜಮಾ ಆಗಿಲ್ಲ ಕೊಡಂತ ಹೇಳ್ರಿ. ಅವರು ಈ ದೇಶದಲ್ಲಿ ಇವತ್ತ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೆ ಇವತ್ತ ರಸ್ತೆಗಳಾಗಿರ್ಬೋದು, ಇವತ್ತು ಕಾಶ್ಮೀರದಲ್ಲಿ 370 ಕಿತ್ತಾಕಿದ್ದಿರ್ಬೋದು, ಇವತ್ತು ರಾಮ ಮಂದಿರ ನಿರ್ಮಾಣ ಮಾಡಿದಂತಿರ್ಬೋದು, ಇವತ್ತು ಕಾಶಿ ವಿಶ್ವನಾಥ್ ಕಾರಿಡಾರ್ ಇರ್ಬೋದು. ಇವತ್ತು ಈ ದೇಶದಲ್ಲಿ ಏನಾದರೂ ನರೇಂದ್ರ ಮೋದಿಯವರು ತಂದಂಥ ಯೋಜನೆಗಳು, ಅವರ ಕೊಟ್ಟಂಥ ಕಾರ್ಯಗಳು ಇಡೀ ಜಗತ್ತಿಗೆ ಒಂದು ಮಾದರಿಯಾಗಿದೆ ಅಂತೇಳಿ ನಾವು ಘಂಟಾಘೋಷವಾಗಿ ಹೇಳಬೇಕಾಗಿದೆ. ಇನ್ನು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಬಸನಗೌಡ ಬ್ಯಾಗ್ವಾಡ್, ಗಂಗಾಧರ್ ನಾಯಕ್, ನಗರಸಭೆ ಸದಸ್ಯೆ ಲಲಿತಾ ಕಡಗೋಲ್, ಬಿಜೆಪಿ ನಗರ ಘಟಕದ ಅಧ್ಯಕ್ಷ ರಾಘವೇಂದ್ರ ಉಟ್ಕೂರ್, ಕೆ ಕರಿಯಪ್ಪ, ಆಂಜನೇಯ ಕಡಗೋಲ್, ಗಿರೀಶ್ ಕನಕಬೀಡು, ಜಿ ಶಂಕರ್ ರೆಡ್ಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜಿಲ್ಲೆಯಲ್ಲಿ ಬುಧವಾರ ರಾತ್ರಿಯಿಂದ ಸುರಿದ ಭಾರೀ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದ್ದು, ಗುರುವಾರ ಬೆಳಗ್ಗೆಯೂ ಮಳೆಯಾಗಿದ್ದು ವಿವಿಧೆಡೆ ಹಳ್ಳ ಕೊಳ್ಳಗಳು ಉಕ್ಕಿ ಹರಿದಿವೆ. ಇನ್ನು ಜಿಲ್ಲೆಯಲ್ಲಿ ಕಳೆದ 24 ಗಂಟೆಗಳಲ್ಲಿ 21.8 ಮಿಲಿಮೀಟರ್ ಮಳೆಯಾಗಿದ್ದು, ಮಾನ್ವಿ, ಸಿರವಾರ, ಸಿಂಧನೂರು ಹಾಗೂ ರಾಯಚೂರು ತಾಲೂಕಿನಲ್ಲಿ ಅತಿ ಹೆಚ್ಚು ಮಳೆಯಾಗಿದೆ. ಮಾನ್ವಿ ತಾಲೂಕಿನ 49.3 ಮಿಲಿಮೀಟರ್ ಮಳೆಯಾಗಿದ್ದು, ಸಿರವಾರದಲ್ಲಿ 36.5 ಮಿಲಿಮೀಟರ್ ಮಳೆಯಾಗಿದೆ. ಸಿಂಧನೂರಿನಲ್ಲಿ 29.2 ಹಾಗೂ ರಾಯಚೂರಿನಲ್ಲಿ
25.9 ಮಿಲಿಮೀಟರ್ ಮಳೆಯಾಗಿದೆ. ಸಿಂಧನೂರು ತಾಲೂಕಿನ ಕೆ ದುರ್ಗಾ ಕ್ಯಾಂಪ್ ಬಳಿ ಇರುವ ಹಳ್ಳ ಸಂಪೂರ್ಣ ತುಂಬಿ ಹರಿಯುತ್ತಿದ್ದು ಸೇತುವೆ ಸಂಪೂರ್ಣವಾಗಿ ಮುಳುಗಿ ಹೋಗಿದೆ. ತುಂಬಿದ ಸೇತುವೆಯ ಮೇಲೆ ಜನರು ತಮ್ಮ ಜೀವವನ್ನ ಕೈಯಲ್ಲಿಡಿದು ದಾಟುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಿಂಧನೂರು ತಾಲೂಕಿನ ಹುಡಾ ಗ್ರಾಮದಲ್ಲಿ ಬಿರುಗಾಳಿ ಸಹಿತ ಮಳೆಗೆ 10 ಎಕರೆಯಲ್ಲಿ ಬೆಳೆದಿದ್ದ ದಾಳಿಂಬೆ ಬೆಳೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ಮಳೆಯ ಕಾರಣದಿಂದ ದಾಳಿಂಬೆ ಬೆಳೆ ಸಂಪೂರ್ಣವಾಗಿ ನೆಲಕಚ್ಚಿದ್ದು ಬಿಸಿಲನ್ನು ನಿಯಂತ್ರಿಸಲು ಹಾಕಿದ್ದ ಪಾಲಿ ಹೌಸ್ ಕೂಡ ಭಾರಿ ಬಿರುಗಾಳಿಗೆ ನೆಲಕ್ಕುರುಳಿದೆ. ರಾಯಚೂರು ಸಿಂಧನೂರು ರಾಜ್ಯ ಹೆದ್ದಾರಿಯ ಮಾನ್ವಿ ಪಟ್ಟಣದ ಹೊರವಲಯದ ಹಳ್ಳ ತುಂಬಿ ಹರಿಯುತ್ತಿದ್ದು ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿದೆ. ಮಾನ್ವಿ ಪಟ್ಟಣದ ಹೊರವಲಯದ ಬಾಶುಮಿಯಾ ಡಿಗ್ರಿ ಕಾಲೇಜ್ ಬಳಿಯಲ್ಲಿ ಹಿರೇಹಳ್ಳ ರಭಸವಾಗಿ ಹರಿಯುತ್ತಿದೆ. ರಾಜ್ಯ ಹೆದ್ದಾರಿಯಿಂದ ಈ ಮಾರ್ಗದಲ್ಲಿ ಹಳ್ಳ ನೀರು ಬರುತ್ತಿರುವುದರಿಂದ ವಾಹನಗಳು ಓಡಾಡುವುದಕ್ಕೆ ಕಷ್ಟಕರವಾಗಿದೆ. ಗಂಟೆಗಟ್ಟಲೆ ಸಂಚಾರಕ್ಕೆ ಅಡ್ಡಿಯಾಗಿ ವಾಹನಗಳು ರಸ್ತೆ ಪಕ್ಕದಲ್ಲಿಯೇ ನಿಂತುಕೊಂಡಿದ್ದವು. ಇದರಿಂದ ಸಾರ್ವಜನಿಕರು ಪರದಾಡುವಂತ ಸ್ಥಿತಿ ನಿರ್ಮಾಣವಾಯಿತು. ಮಾನ್ವಿ ಪಟ್ಟಣದ ಬಾಶುಮಿಯಾ ಕಾಲೇಜು ಹತ್ತಿರ ಹಳ್ಳದ ಬಳಿ ಬ್ರಿಡ್ಜ್ ಕಾಮಗಾರಿ ನಡೆಯುತ್ತಿದೆ. ಹಾಗೆ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹತ್ತಿರ ಮಳೆ ನೀರಿಗೆ ಬಸ್ ರಸ್ತೆ ದಾಟದೆ ನಿಂತು 2-3 ಗಂಟೆಗಳ ಕಾಲ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಬಳಿಕ ಜೆಸಿಬಿ ಬಂದು ಬಸ್ ತೆರವುಗೊಳಿಸಿದ್ದು ಸಂಚಾರ ಸುಗಮವಾಗಿದೆ. ಬಡತನದ ಕಾರಣಕ್ಕೆ ಮಕ್ಕಳನ್ನ ಶಾಲೆಯಿಂದ ಹೊರಗುಳಿಸಿ ದುಡಿಮೆಗೆ ಹಚ್ಚುವುದು ಸಂವಿಧಾನ ವಿರೋಧಿ ನಡೆಯಾಗಿದೆ. ದೇಶದ ಸಂವಿಧಾನದಲ್ಲಿ ಮಕ್ಕಳಿಗೆ ಶಿಕ್ಷಣ ನೀಡುವುದು ಮೂಲಭೂತ ಹಕ್ಕಾಗಿದೆ. ಪ್ರತಿ ಮಗು ಶಿಕ್ಷಣದಿಂದ ವಂಚಿತವಾಗದಂತೆ ಎಚ್ಚರ ವಹಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದು ಹಿರಿಯ ಶ್ರೇಣಿ ದಿವಾಣಿ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎಚ್.ಎಸ್. ಸಾತ್ವಿಕ್ ಹೇಳಿದರು. ಅವರಿಂದು ಜಿಲ್ಲಾ ಕಾನೂನು ಸೇವೆ ಪ್ರಾಧಿಕಾರ, ಜಿಲ್ಲಾ ಪಂಚಾಯಿತಿ, ಪೊಲೀಸ್ ಇಲಾಖೆ, ಮಹಾನಗರ ಪಾಲಿಕೆ, ಶಿಕ್ಷಣ ಇಲಾಖೆ, ಕಾರ್ಮಿಕ ಇಲಾಖೆ, ವಾರ್ತಾ ಇಲಾಖೆ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ, ಜಿಲ್ಲಾ ಬಾಲಕಾರ್ಮಿಕ ಇಲಾಖೆಗಳ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಬಾಲಕಾರ್ಮಿಕ ವಿರೋಧಿ ದಿನಾಚರಣೆ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದರು. 14 ವರ್ಷದೊಳಗಿನ ಮಕ್ಕಳನ್ನ ದುಡಿಮೆಗೆ ಹಚ್ಚುವುದು ಅಪರಾಧವಾಗಿದೆ. ಮಕ್ಕಳಿಗೆ ಶಿಕ್ಷಣ ಒದಗಿಸುವ ಮೂಲಕ ಬಾಲ್ಯವನ್ನ ಅನುಭವಿಸುವ ಅವಕಾಶ ನೀಡಬೇಕಿದೆ. ಮಕ್ಕಳನ್ನ ಕೃಷಿ ಸೇರಿದಂತೆ ಉದ್ಯಮ ಹೋಟೆಲ್ಗಳಲ್ಲಿ ಬಳಸುವುದು ಶಿಕ್ಷಾರ್ಹ ಅಪರಾಧವಾಗಿದೆ ಎಂದರು. ವಿರೋಧಿಯ ಹಿನ್ನೆಲೆಯಲ್ಲಿ ಇವತ್ತು ಆ ಒಂದು ಜಾಗೃತಿಯ ಜಾಥಾದ ಚಾಲನೆಯನ್ನು ನೀಡಲಿದ್ದಾರೆ. ಇದರಲ್ಲಿ ಗಣ್ಯಮಾನ್ಯರು ಪಾಲ್ಗೊಳ್ಳಲು ವಿನಂತಿ. 14 ವರ್ಷ ಮೇಲ್ಪಟ್ಟು ಹಾಗೂ 18 ವರ್ಷದೊಳಗೆ ಒಂದು ವೇಳೆ ಮಕ್ಕಳನ್ನು ಮಾಲೀಕರ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗುವುದು ಮತ್ತು 50 ಸಾಕ್ಷ್ಯ ವಿಧಿಸಲಾಗುವುದು. ಅಲ್ಲದೆ ಸರ್ಕಾರಿ ನೌಕರರಿಗೆ ಹಾಗೂ ವೃದ್ಧ ಮಕ್ಕಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಬಾಲ ಕಾರ್ಮಿಕ ವಿರೋಧಿ ಏನು ಜಾಥಾ ಕಾರ್ಯಕ್ರಮ ಇದೆ ಬಹಳ ಮುಖ್ಯ ಅದ. ಕಾರಣ ಏನಂತಂದ್ರೆ ನಾವು ಹೇಳ್ಬೋದು, ಇಲ್ಲ ನಮ್ಮ ಮನೆಯೊಳಗ ಬಡತನ ಅದ, ನಮ್ಗೆ ಊಟ ಒಂದು ಹೊತ್ತು ಊಟ ಕೂಡ ನಮ್ಗೆ ಸಿಗಲ್ಲ ಅಂತಾದ್ರೆ ನೀವು ಬಾಲ ಕಾರ್ಮಿಕ ನಾವು ಮಕ್ಕಳನ್ನ ಕೆಲಸಕ್ಕೆ ದುಡಿಲಿಕ್ಕೆ ಕಳಿಸ್ಬೇಡ್ರಿ ಅಂತಂದ್ರೆ ನಮ್ಮ ಒಂದು ಹೊತ್ತಿನ ಊಟ ಕೂಡ ಸಿಗ್ಲಿಕ್ಕೆ ಆಗಂಗಿಲ್ಲ ಅಂತ ಸಾಕಷ್ಟು ಜನ ಕೇಳ್ಬೋದು. ಆದರೂ ಕೂಡ ನಾವು ನಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸೋದು ಅದು ಒಂದು ಸಂವಿಧಾನದ ಮೂಲಭೂತ ಹಕ್ಕು ಆಗ್ಬಿಟ್ಟದ. ಆರ್ಟಿಕಲ್ 21 ಏನು ಅಮೆಂಡ್ಮೆಂಟ್ ಮಾಡ್ಯಾರ, ಇದರಿಂದ ಪೋಷಕರಿಗೆ ಮತ್ತು ಶಾಲೆಯ ಶಿಕ್ಷಕರಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟಾರ. ಆ ಪ್ರಕಾರ 14 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೂ ಕಡ್ಡಾಯವಾಗಿ ಒಂದು ಶಾಲೆ ಕಳಿಸಬೇಕು ಮತ್ತು ಅವ್ರಿಗೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ಎಂಬುದನ್ನ ಭಾರತದ ಸಂವಿಧಾನ ಒಂದು ಕಟ್ಟಾಪಣೆಯನ್ನ ಮಾಡ್ಯದ. ಇದನ್ನ ಪಾಲಿಸುವುದು ನಮ್ಮೆಲ್ಲರದು ಕರ್ತವ್ಯ ಅದ. ಅದೇ ರೀತಿ ಈ ಒಂದು ಆರ್ಟಿಕಲ್ 21A ಏನದ, ಇದು ಮಕ್ಕಳಿಗೆ ಒಂದು ಮೂಲಭೂತ ಹಕ್ಕು ಕೊಡ್ತದ. ಮೂಲಭೂತ ಹಕ್ಕು ಅಂದ್ರೆ ಏನಂತಂದ್ರ ಆ ಒಂದು ಹಕ್ಕಿಲ್ದಂದ್ರೆ ನಾವು ಜೀವಿಸ್ಲಿಕ್ಕೆ ಆಗಂಗಿಲ್ಲ. ಅದಕ್ಕೆ ಮೂಲಭೂತ ಹಕ್ಕು ಅಂತ ನಾವು ಕರಿತೇವೆ. ಅಂತ ಒಂದು ಮೂಲಭೂತ ಹಕ್ಕು ನಮಗೆ ಸಂವಿಧಾನ ಮಾಡಿಕೊಟ್ಟದ. ಅದನ್ನ ಪಾಲಿಸುವುದು ನಮ್ಮೆಲ್ಲರದು ಕರ್ತವ್ಯ. ನಾವು ಏನ್ ಹೇಳ್ತೀವಿ, ಇಲ್ಲ ನಮಗ್ ಮನೆಯೊಳಗೆ ಬಡತನ ಅದ ಅದ್ರ ಸಲುವಾಗಿ ನಾವು ಕಳಿಸ್ತೀವಿ ಅಂತ ಯಾವುದೇ ಒಂದು ಡಿಫೆನ್ಸ್ ನ ತಗೊಳಿಕ್ಕೆ ಬರಂಗಿಲ್ಲ. ಎಚ್.ಎಸ್. ಸಾತ್ವಿಕ್ ಸರ್ ಅವರು, ಮಾನ್ಯ ಹಿರಿಯ ಶ್ರೇಣಿಯ ದಿವಾನಿ ನ್ಯಾಯಾಧೀಶರು ಹಾಗೂ ಅವರುಗಳ ಪ್ರಾಧಿಕಾರ ರಾಯಚೂರು ಈ ಒಂದು ಜಾಥಾವನ್ನು ಕುರಿತು ಮಾತನಾಡಲಿದ್ದಾರೆ. ಪ್ರಮಾಣ ಮಾಡುವುದೇನೆಂದರೆ ನಾನು ವಾಸಿಸುವ ಪ್ರದೇಶ ಹಾಗೂ ನಾನು ಕೆಲಸ ಮಾಡುವ ಯಾವುದೇ ಬಾಲಕಾರ್ಮಿಕರು ಕಂಡು ಬಂದಲ್ಲಿ
ನೇಮಿಸಿಕೊಂಡ ಮಾಲೀಕರು ಹಾಗೂ ಪೋಷಕರಿಗೆ ತಿಳುವಳಿಕೆ ಹೇಳಿ ಮಗುವನ್ನು ಶಾಲೆಗೆ ಸೇರಿಸುತ್ತೇನೆ. ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕರ ಕ್ಯಾಂಪ್ನಲ್ಲಿ ರಾಯಚೂರಿನಲ್ಲಿ ದಾಖಲಾತಿ ಆಮೇಲೆ ಅಮೃತ ತಂದೆ ಹನುಮಂತು ಕೊಡಲಾಗುತ್ತದೆ. ಕೂಲಿಯಿಂದ ಶಾಲೆಗೆ ಬಹುಶಃ ಆ ವಾಕ್ಯ ಈ ಅನ್ವಯ ಆಗ್ತದ. ಇದು ಬಹಳ ಕಾರ್ಮಿಕ ಇಲಾಖೆಯವರ ನಾವೆಲ್ಲರೂ ಮರೆಯುವಂತಿಲ್ಲ. ಆ ವಿದ್ಯಾರ್ಥಿ 2,000 ರೂಪಾಯಿ ನಗದು ಬಹುಮಾನ ಮತ್ತು ಗೌರವ ಈ ಒಂದು ದುಡಿಮೆ ಸಾಕು. ಕಾರ್ಮಿಕ ಪದ್ಧತಿಗೆ ಬಾಲ ಕಾರ್ಮಿಕ ಪದ್ಧತಿಗೆ ದುಡಿಮೆ ಬೇಡ. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಮಿಕ ಅಧಿಕಾರಿ ಆರತಿ, ಮಹಾನಗರ ಪಾಲಿಕೆ ಉಪ ಆಯುಕ್ತ ಗುರುಸಿದ್ದಯ್ಯ ಹಿರೇಮಠ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಡಾಕ್ಟರ್ ಈರಣ್ಣ ಕೋಸ್ಕಿ, ಮಂಜುಳಾ ಹೆಗಡೆ, ಜಿಲ್ಲಾ ಬಾಲ ಕಾರ್ಮಿಕ ಅಧಿಕಾರಿ ಮಂಜುನಾಥ್ ರೆಡ್ಡಿ, ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಅಮರೇಶ್, ಕಾರ್ಮಿಕ ನಿರೀಕ್ಷಕರುಗಳಾದ ಮೊಹಮ್ಮದ್ ಉಮಾರ್ ಅಬ್ದುಲ್ ಗನಿ, ಪ್ರಿಯಾಂಕಾ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು, ಸ್ವಯಂ ಸೇವಾ ಸಂಸ್ಥೆಗಳ ಪ್ರತಿನಿಧಿಗಳು, ವಿದ್ಯಾರ್ಥಿಗಳು ಭಾಗವಹಿಸಿದರು. ಈಗ ಚಿಕ್ಕದೊಂದು ಬ್ರೇಕ್ ನಂತರ ಮತ್ತೆ ಮೆಗಾ ನ್ಯೂಸ್ ಮುಂದುವರಿಯುತ್ತದೆ. 300 ಕಾಪುಲ ಚರಿತ್ರವಿನ್ನರ ಮನಸಾರ ಮಾಕುನ್ನ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಬೆಳ್ಳಿ ಹಬ್ಬ. ಕಾಪುಲ ಚರಿತ್ರವಿನ್ನರ ರೈತ ಬಂಧುಗಳು, ಸಾರ್ವಜನಿಕರು ಬನ್ನಿ ಭಾಗವಹಿಸಿ ಹಬ್ಬವನ್ನು ಯಶಸ್ವಿಗೊಳಿಸಿ. 300 ಕಾಪು ಸಮಾಜದ ವತಿಯಿಂದ ಆಚರಿಸಲ್ಪಡುವ ಮುಂಗಾರು ಸಾಂಸ್ಕೃತಿಕ ಹಬ್ಬಕ್ಕೆ ಸರ್ವರಿಗೂ ಆದರದ ಸ್ವಾಗತ. ಕಾಪುಲ ಚರಿತ್ರವಿನ್ನರ ಮನಸಾರ ಸ್ವಾಗತ ಕೋರುವವರು ಶ್ರೀ ಎಸ್ ಸಂಜೀವ್ ರೆಡ್ಡಿ, ಬಿಜೆಪಿ ಯುವ ನಾಯಕರು, ಮಕ್ತಾಲ್ಪೇಟ್, ವಾರ್ಡ್ ನಂಬರ್ 25, ರಾಯಚೂರು. ಬ್ರೇಕ್ ನಂತರ ಮತ್ತೆ ಮೆಗಾ ನ್ಯೂಸ್ಗೆ ಸ್ವಾಗತ. ಪತಂಜಲಿ ಯೋಗ ಸಮಿತಿಯಿಂದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಜೂನ್ 15ರಿಂದ 22ರವರೆಗೆ ನಗರದ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಉಚಿತ ಯೋಗ ಪ್ರಾಣಾಯಾಮ ಶಿಬಿರ ಆಯೋಜಿಸಲಾಗಿದೆ ಎಂದು ಪತಂಜಲಿ ಯೋಗ ಸಮಿತಿಯ ಜಿಲ್ಲಾ ಪ್ರಭಾರಿ ವಿಠೋಬರಾವ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ಉಚಿತವಾಗಿ ನಡೆಯಲಿರುವ ಯೋಗ ಶಿಬಿರ ಬೆಳಿಗ್ಗೆ 5:30ರಿಂದ 7:30ರವರೆಗೆ ನಡೆಯಲಿದೆ. ಯೋಗ ಕೇವಲ ವಯಸ್ಸಾದವರಿಗೆ ಮಾತ್ರ ಅಲ್ಲ, ಮಕ್ಕಳಿಗೆ, ಯುವಕರಿಗೆ ಅತ್ಯವಶ್ಯಕವಾಗಿದೆ. ಬದಲಾದ ಜೀವನ ಶೈಲಿ, ಆಹಾರ ಪದ್ಧತಿಯಿಂದ ಅನೇಕ ಜನರು ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ. ಮಕ್ಕಳಲ್ಲಿ ಏಕಾಗ್ರತೆ, ಹೆಚ್ಚಿನ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ರಕ್ಷಿಸಿಕೊಳ್ಳಲು ಯೋಗ ಸಹಕಾರಿಯಾಗಿದೆ. ಮಹಿಳೆಯರು, ಪುರುಷರು, ಯುವಕ ಯುವತಿಯರು ಭಾಗವಹಿಸಬಹುದಾಗಿದೆ. ಪ್ರಾಣಾಯಾಮ, ಮುದ್ರೆ, ವಿವಿಧ ಆಸನಗಳು ಹಾಗೂ ಆಹಾರ ಪದ್ಧತಿಯ ಕುರಿತು ಮಾಹಿತಿ ನೀಡಲಾಗುತ್ತದೆ. ಹೆಚ್ಚು ಜನರು ನೋಂದಾಯಿಸಿಕೊಂಡು ಭಾಗವಹಿಸುವಂತೆ ಮನವಿ ಮಾಡಿದರು. ಇದೇ ಜೂನ್ 15ರಿಂದ 22ರವರೆಗೆ ಬೆಳಗ್ಗೆ 5:30ರಿಂದ 7:30ವರೆಗೆ ಸ್ಥಳ ಕೃಷಿ ವಿಶ್ವವಿದ್ಯಾಲಯ ಸ್ಟೇಡಿಯಂ, ರಾಯಚೂರಿನಲ್ಲಿ. ಈಗ ವಯಸ್ಸಾದವರಿಗೂ ಅವಶ್ಯಕತೆ ಇದೆ. ಅದರ ಜೊತೆಗೆ ಇಂದಿನ ವಿದ್ಯಾರ್ಥಿಗಳು ಮತ್ತು ಯುವ ಜನತೆಗೆ ಅವರಿಗಿಂತ ಜಾಸ್ತಿ ಅವಶ್ಯಕತೆ ಇದೆ.
ವಿದ್ಯಾರ್ಥಿಗಳಿಗೆ ಹೇಗೆ ಅನುಕೂಲ ಅಂತಂದ್ರೆ ಅವರು ಬೆಳೆಯುವ ವಯಸ್ಸಿರ್ತದೆ, ಬೆಳಿಲಿಕ್ಕೆ ಸಹಾಯ ಆಗ್ತದೆ. ಮತ್ತೆ ಅವರು ಏನು ಓದ್ತಾರೆ, ಓದೋದು ನೆನಪಿನ ಶಕ್ತಿ ಜಾಸ್ತಿ ಆಗ್ತದೆ. ಮತ್ತೆ ಏಕಾಗ್ರತೆ ವಿದ್ಯಾರ್ಥಿಗಳಲ್ಲಿ ಬರ್ತದೆ. ಮತ್ತೆ ಅವರು ತಮ್ಮ ಕರಿಯರ್ ಫ್ಯೂಚರ್ ಒಳ್ಳೇದು ಮಾಡ್ಕೊಳ್ಳಿಕ್ಕೆ ಯೋಗ ಮಾಡಿದ್ರೆ ಬಹಳ ಒಳ್ಳೆಯದು. ಹಾಗೆ ಯುವ ಜನತೆ ಅವರಿಗೆ ಹೇಗೆ ಅವಶ್ಯಕತೆ ಅಂತಂದ್ರೆ, ಸರ್ವೇ ಸಾಮಾನ್ಯ ತಾವೆಲ್ಲ ನೋಡಿದ್ದೀರಿ, ಮೊದಲೆಲ್ಲ ಹಾರ್ಟ್ ಅಟ್ಯಾಕ್ ಆಗೋದು ಕೇವಲ ವಯಸ್ಸಾದವರಿಗೆ ಅಷ್ಟೇ ಆಗ್ತಿತ್ತು. ಆದರೆ ಈಗಿನ ಯುವ ಜನತೆಗೆ ಅಂದರೆ ಸಣ್ಣ ವಯಸ್ಸಿನಲ್ಲಿ, ನಡು ವಯಸ್ಸಿನಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ತಿಳ್ಕೊಳ್ತಿದ್ದಾರೆ. ಅವರಿಗೆ ಸಮಯ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಲಿಕ್ಕೂ ಆಗೋದಿಲ್ಲ. ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ. ಈ ಸಂದರ್ಭದಲ್ಲಿ ಸಮಿತಿಯ ಪ್ರಮುಖರಾದ ಜೆಡಿ ಪಾಟೀಲ್, ಗುಲ್ದಾಸ್ ನಾಗರಾಜ್, ರವಿ ದೋತ್ರಬಂಡಿ, ಅರುಣ್ ಕುಮಾರ್, ಶ್ರೀದೇವಿ, ಋತುರಾಜ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜಿಲ್ಲೆಯಲ್ಲಿರುವ ಪೊಲೀಸ್ ಠಾಣೆಗಳಲ್ಲಿ ಅಧಿಕಾರಿಗಳು ಸರ್ಕಾರದ ಆದೇಶ ಮತ್ತು ಕೋರ್ಟ್ ಆದೇಶವನ್ನ ತಿರಸ್ಕರಿಸಿ ಸುಳ್ಳು ದೂರುಗಳನ್ನ ದಾಖಲಿಸುತ್ತಿದ್ದು, ಜೊತೆಗೆ ತನಿಖೆಯನ್ನು ನಡೆಸುತ್ತಿದ್ದಾರೆ. ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಜುಲೈ 1ರಂದು ತಮಟೆ ಚಳವಳಿ ನಡೆಸಿ ದೀಢ ನಮಸ್ಕಾರ ಹಾಕುವ ಮೂಲಕ ಪ್ರತಿಭಟನೆ ನಡೆಸಲಾಗುವುದು ಎಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ SC/ST ವಿಭಾಗದ ರಾಜ್ಯ ಕಾರ್ಯದರ್ಶಿ ಬಸವಪ್ರಭು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ನ್ಯಾಯ ಕೋರಿ ಪೊಲೀಸ್ ಠಾಣೆಗೆ ಬಂದ ಜನಸಾಮಾನ್ಯರಿಗೆ ರಕ್ಷಣೆ ನೀಡಬೇಕಾದ ಅಧಿಕಾರಿಗಳು ಇಂದು ಭಕ್ಷಕರಾಗಿದ್ದಾರೆ. ನ್ಯಾಯ ಕೇಳಲು ಬಂದವರಿಗೆ ದೂರು ದಾಖಲಿಸಿಕೊಳ್ಳಲು ಅಧಿಕಾರಿಗಳು ಹಿಂದೆ ಮುಂದೆ ನೋಡುತ್ತಿದ್ದಾರೆ. ಆದರೆ ಸುಳ್ಳು ದೂರು ನೀಡಲು ಬಂದವರಿಂದ ತಕ್ಷಣವೇ ದೂರು ದಾಖಲಿಸಿಕೊಳ್ಳುತ್ತಾರೆ. ಇದರಿಂದ ಜನಸಾಮಾನ್ಯರಿಗೆ ರಕ್ಷಣೆ ಇಲ್ಲದಂತಾಗಿದೆ ಎಂದು ಆರೋಪಿಸಿದರು. ಜಾತಿ ಮತ್ತು ರಾಜಕೀಯ ಮುಖಂಡರುಗಳಿಗೆ ಪೊಲೀಸರು ಬೆಂಬಲವಾಗಿದ್ದು, ಇದರಿಂದ ನ್ಯಾಯ ಕೇಳಲು ಬಂದವರಿಗೆ ದೂರು ಪಡೆಯದೆ ಸುಳ್ಳು ದೂರುಗಳನ್ನ ದಾಖಲು ಮಾಡುತ್ತಿದ್ದಾರೆ. ಇದರಿಂದ ನ್ಯಾಯದಿಂದ ಇರುವವರಿಗೆ ನಿರಪರಾಧಿಗಳಿಗೆ ಶಿಕ್ಷೆಯಾಗುತ್ತಿದೆ. ಇತ್ತೀಚೆಗೆ ನಿರಪರಾಧಿಗಳಿಗೆ ಶಿಕ್ಷೆಯಾಗಿರುವ ವರದಿಗಳು ಬಹಿರಂಗವಾಗಿವೆ ಎಂದರು. ಮಾನ್ವಿ ಪೊಲೀಸ್ ಠಾಣೆ, ಗ್ರಾಮೀಣ ಪೊಲೀಸ್ ಠಾಣೆ, ಮಾರ್ಕೆಟ್ ಯಾರ್ಡ್, ಸಿಂಧನೂರು, ಲಿಂಗಸೂಗೂರು, ದೇವದುರ್ಗ ಸೇರಿ ಸಾಕಷ್ಟು ಪೊಲೀಸ್ ಠಾಣೆಗಳಲ್ಲಿ ಅಮಾಯಕರ ವಿರುದ್ಧ ಸುಳ್ಳು ದೂರುಗಳನ್ನ ದಾಖಲು ಮಾಡಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಸುಳ್ಳು ದೂರುಗಳು, ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಜುಲೈ 1ರಂದು ಬೆಳಿಗ್ಗೆ 10 ಗಂಟೆಗೆ ನಗರದ ಗಂಜ್ ವೃತ್ತದಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯವರೆಗೆ ದೀಡು ನಮಸ್ಕಾರ ಹಾಕುವ ಮೂಲಕ ಪ್ರತಿಭಟನೆ ನಡೆಸಲಾಗುವುದು ಎಂದರು. ಘಟನೆಗಳು ಆಗಲಾರದಂತ ಇದಕ್ಕೆ ಚಾರ್ಜ್ ಶೀಟ್ಗಳು ಹಾಕಿ ಫೇಕ್ ಕೇಸ್ ರಿಜಿಸ್ಟರ್ ಮಾಡ್ತಿದ್ದಾರೆ. ಮತ್ತೆ ಪ್ರಭಾವಿಗಳಿಂದ ಏನೋ ಒಂದು ಇದರಿಂದ ಅವ್ರು ಮಾಡ್ತಿರ್ಬೋದು. ಮತ್ತೆ ನಾವು ಕೇಸ್ ಮಾಡಕ್ ಹೋದ್ರೆ ನಮ್ ಕೇಸ್ ನಾವು ತಗೊಳಕ ಒಂದು ವಾರ 15 ದಿನ ತನಕ ನಮಗ ಕಾಡಿಸ್ತಾರೆ. ಅದಕ್ಕೆ ನಾವು ದೀಡ ನಮಸ್ಕಾರ ಕಾರ್ಯಕ್ರಮನ ನಾವು ಅನ್ಕೊಂತ ಇದೀವಿ. ನಮ್ಮ KRS ಪಕ್ಷದಿಂದ ನಮ್ಮ ರಾಜ್ಯ ಕಮಿಟಿ ಮತ್ತೆ ನಾವು ಎಲ್ಲರೂ ಸೇರಿ ಈಗ ಇದು 1ನೇ ತಾರೀಕು ಜುಲೈ 1ನೇ ತಾರೀಕಿಗೆ ನಾವು ದೀಡ ನಮಸ್ಕಾರ ಕಾರ್ಯಕ್ರಮನ ಮಾಡಬೇಕು ಅಂತೇಳಿ ನಾವು ಅದು ಹಾಕೊಂಡಿದ್ದೀವಿ. ಭ್ರಷ್ಟ ಪೊಲೀಸರ ವಿರುದ್ಧ ಮತ್ತೆ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ನಾವು ಇದನ್ನ ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಇದರ ಬಗ್ಗೆ ವಿಸ್ತಾರವಾಗಿ ಐಕುಮಾರ್ ಸರ್ ಮತ್ತೆ ಬಸವಪ್ರಭು ಮಾತಾಡ್ತಾರೆ. ರಾಯಚೂರು ಜಿಲ್ಲೆಯಾದ್ಯಂತ ಅಮಾಯಕರ ಮೇಲೆ ಸುಳ್ಳು ಕೇಸು ದಾಖಲಿಸಿ ಮತ್ತೆ ಸುಳ್ಳು ಚಾರ್ಜ್ ಶೀಟ್ ಅನ್ನು ಕೂಡ ದಾಖಲಿಸಿ ಅಮಾಯಕರನ್ನ ಇವತ್ತು ಜೈಲಿಗೆ ಕಳಿಸುವಂತ ಕೆಲಸ ಭ್ರಷ್ಟ ಪೊಲೀಸ್ ಅಧಿಕಾರಿಗಳು ಜೊತೆ ಸೇರಿ ಮಾಡ್ತಾ ಇದ್ದಾರೆ. ಯಾಕೆ ಈ ವಿಷಯನ ನಾವು ಪತ್ರಿಕಾ ಮಾಧ್ಯಮದಲ್ಲಿ ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಿದೀವಪ್ಪ ಅಂತಂದ್ರೆ, ಉದಾಹರಣೆಗೆ ಮಾರ್ಚ್ 11ನೇ ತಾರೀಕು ನಾವು ತಾಲೂಕು ಪಂಚಾಯಿತಿಯಲ್ಲಿ ಹೋದಂತ ಒಂದು ಘಟನೆ, ಅರವಲಿ ಗ್ರಾಮ ಪಂಚಾಯಿತಿ ವಿಚಾರವಾಗಿ ಮಾರ್ಚ್ 11ನೇ ತಾರೀಕು ತಾಲೂಕು ಪಂಚಾಯತ್ ಮಾನ್ವಿಯಲ್ಲಿ ಆ ಸಮಸ್ಯೆಗಳ ಬಗ್ಗೆ ಕೇಳಲು ಹೋದಾಗ ಒಂದು 5 ಜನ ನಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ ಮತ್ತೆ ರಾಮಸ್ವಾಮಿ ಅವರ ಮೇಲೆ ಹಲ್ಲೆ ಆಯ್ತು. ಅವತ್ತಿನ ದಿವಸ ರಾಮಸ್ವಾಮಿ ಅವರ ಮೇಲೆ ಈ ಸಂದರ್ಭದಲ್ಲಿ ರವಿಕುಮಾರ್, ಇಮಾಮ್ ಸಾಬ್, ವಿಜಯ್ ಕುಮಾರ್ ಪೋಳಾ, ಹುಸೇನ್ ಬಾಷಾ, ಆಂಜನೇಯ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜಿಲ್ಲಾ ಖಾಸಗಿ ಶಾಲೆ ಕಾಲೇಜುಗಳಲ್ಲಿ ಹೆಚ್ಚಿನ ಡೊನೇಷನ್ ಹಾಗೂ ಪ್ರವೇಶಾತಿ ಶುಲ್ಕ ಪಡೆದು ಅನಧಿಕೃತ ವಸತಿ ನಿಲಯಗಳನ್ನ ನಿರ್ವಹಣೆ ಮಾಡುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ದಲಿತ ವಿದ್ಯಾರ್ಥಿ ಪರಿಷತ್ನ ಜಿಲ್ಲಾ ಸಂಚಾಲಕ ಮೌನೇಶ್ ಜಾಲವಾಡಗಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ಜಿಲ್ಲೆಯಲ್ಲಿ ಸಾಕಷ್ಟು ಖಾಸಗಿ ಶಾಲಾ ಕಾಲೇಜುಗಳು ಪ್ರವೇಶಾತಿ ಪಡೆಯಲು ಹೆಚ್ಚಿನ ಡೊನೇಷನ್ ಪಡೆಯುತ್ತಿದ್ದಾರೆ. ಶಿಕ್ಷಣವು ವ್ಯಾಪಾರೀಕರಣವಾಗಿ ಇದೊಂದು ದೊಡ್ಡ ದಂಧೆಯಾಗಿಸಿಕೊಂಡಿದ್ದಾರೆ ಎಂದು ದೂರಿದರು. ಜಿಲ್ಲೆಯಲ್ಲಿ ನಾಯಿ ಕೊಡೆಗಳಂತೆ ನೂರಾರು ಶಿಕ್ಷಣ ಸಂಸ್ಥೆಗಳು ಹುಟ್ಟಿಕೊಂಡಿವೆ. ಶಿಕ್ಷಣ ಇಲಾಖೆಯ ನಿಯಮಗಳನ್ನ ಮೀರಿ ಶಾಲಾ ಕಾಲೇಜುಗಳನ್ನ ನಡೆಸುತ್ತಿದ್ದಾರೆ. ಡೊನೇಷನ್ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ಹಣ ವಸೂಲಿ ಮಾಡುತ್ತಿದ್ದಾರೆ. ಅನಧಿಕೃತ ಶಾಲಾ ಕಾಲೇಜುಗಳ ನಿಯಂತ್ರಣಕ್ಕೆ ಶಿಕ್ಷಣ ಹಕ್ಕು ಕಾಯ್ದೆಯಡಿ ಡೇರಾ ಸಮಿತಿ, ಡೊನೇಷನ್ ನಿಯಂತ್ರಣ ಸಮಿತಿ ಅಸ್ತಿತ್ವದಲ್ಲಿರಬೇಕು. ಆದರೆ ಯಾವುದೇ ಶಿಕ್ಷಣ ಸಂಸ್ಥೆಗಳ ವಿರುದ್ಧ ಕ್ರಮ ವಹಿಸಿಲ್ಲವೆಂದು ಆಪಾದಿಸಿದರು. ವಿದ್ಯಾರ್ಥಿಗಳ ಮೇಲೆ
ಅಂತ ಕೂಡ ನಮ್ಗೆ ರಚಿಸಲೇಬೇಕು. ವಿದ್ಯೆ ವಿಮೋಚನೆ ಗೆದ್ದಾರೆ ನಾವಿವತ್ತು ಪ್ರಬಲರಾಗಬೇಕಂತಂದ್ರೆ ಇವತ್ತು ನಮ್ಮ ಒಂದು ಉತ್ತಮವಾದಂಥ ಜೀವನ ಕಟ್ಟಿಕೊಳ್ಳಬೇಕಂದ್ರೆ ಶಿಕ್ಷಣ ಅಸ್ತ್ರ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಇನ್ನಿತರ ಮಹನೀಯರು ಕೂಡ ಶಿಕ್ಷಣಕ್ಕೆ ಬಹುಮುಖ್ಯವಾದಂತಹ ಒಂದು ಪ್ರಾತಿನಿಧ್ಯವನ್ನು ಕೊಟ್ಟಿದ್ದಾರೆ. ಆದರೆ ಆ ಶಿಕ್ಷಣವನ್ನ ಕಸಿದುಕೊಳ್ಳುವಂಥ ಹುನ್ನಾರ, ಆ ಶಿಕ್ಷಣವನ್ನ ವ್ಯವಹಾರವಾಗಿ ಮಾಡಿಕೊಳ್ಳುವಂಥ ಹುನ್ನಾರ ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು, ಖಾಸಗಿ ಶಾಲಾ ಕಾಲೇಜುಗಳು ಮಾಡಿಕೊಂಡಿರುವಂಥ ದುರಂತ. ಆ ನಿಟ್ಟಿನಲ್ಲಿ ಇವತ್ತು ವಿದ್ಯಾರ್ಥಿ ಸಂಘಟನೆಯಾಗಿ ನಮ್ಮ ಸಂಘಟನೆ ಇವತ್ತು ರಾಜ್ಯಾದ್ಯಂತ, ಜಿಲ್ಲಾದ್ಯಂತ, ಪ್ರತಿ ತಾಲೂಕುಗಳಲ್ಲಿ ಕೂಡ ಈ ಒಂದು ಡೊನೇಷನ್ ವಸೂಲು ಮಾಡುವಂತಹ ಶಾಲಾ ಕಾಲೇಜುಗಳ ವಿರುದ್ಧ ಹಲವಾರು ರೀತಿಯಿಂದ ಪ್ರತಿಭಟನೆಯನ್ನ ಈಗಾಗಲೇ ನಾವು ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ಮುಂದುವರೆದು ಕೂಡ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಈಗಾಗಲೇ 2025-26ನೇ ಸಾಲಿನ ಶೈಕ್ಷಣಿಕ ವರ್ಷ ಕೂಡ ಈಗಾಗಲೇ ಆರಂಭ ಆಗಿದೆ. ಹಾಗಾಗಿ ಇವತ್ತು ಜಿಲ್ಲೆಯಲ್ಲಿ ಹಲವಾರು ಖಾಸಗಿ ಶಾಲಾ ಕಾಲೇಜುಗಳು ವಿಪರೀತವಾದಂತಹ ಲಕ್ಷಾಂತರ ರೂಪಾಯಿ ಡೊನೇಷನ್ ಇವತ್ತು ವಸೂಲಿಗಳಿದ್ದಾವೆ. ಹಾಗಾಗಿ ಇವತ್ತು ಏನು ಶಿಕ್ಷಣ ಕಾಯ್ದೆ ಪ್ರಕಾರ ಕರ್ನಾಟಕ ಸರ್ಕಾರ 1986 ಶಿಕ್ಷಣ ಕಾಯ್ದೆ ಪ್ರಕಾರ ಪ್ರತಿಯೊಂದು ಜಿಲ್ಲೆ ಹಾಗೂ ತಾಲೂಕಿನಲ್ಲಿ ಡೊನೇಷನ್ ನಿಯಂತ್ರಣ ಸಮಿತಿಗಳನ್ನ ಅಸ್ತಿತ್ವದಲ್ಲಿರಬೇಕು, ಡೊನೇಷನ್ ನಿಯಂತ್ರಣ ಮಾಡಬೇಕನ್ನುವಂತಹ ಸಮಿತಿಗಳನ್ನು ಕೂಡ ರಚನೆ ಮಾಡ್ತಾರೆ. ಆದರೆ ಈ ಸಮಿತಿಗಳು ಕೇವಲ ನಾಮಕಾವಸ್ಥೆ, ಕೇವಲ ಹೆಸರಿಗಷ್ಟೇ ಮಾತ್ರ ಸೀಮಿತ ಆಗಿದ್ದಾವೆ. ಯಾಕಂತಂದ್ರೆ ನಾವು ಈಗಾಗಲೇ ರಾಯಚೂರು ಜಿಲ್ಲೆಯ ಹಲವಾರು ತಾಲೂಕುಗಳಲ್ಲಿ ಕೂಡ ಈಗ ಬಿಒ ಮುಖಾಂತರ ಅಂದ್ರೆ ಈ ಸಂದರ್ಭದಲ್ಲಿ ಸಂಸ್ಥಾಪಕ ಅಧ್ಯಕ್ಷೆ ವಿಜಯರಾಣಿ ಸಿರ್ವಾರ್, ಕರಿಯಪ್ಪ, ಚನ್ನಬಸವ ಯಾಪಲಪರ್ವಿ, ಪದ್ಮಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದಲ್ಲಿ ದೇಶದ ಅಭಿವೃದ್ಧಿಗೆ ಹೊಸ ದಿಕ್ಕು. ಸಿಎಂ ಕೇಂದ್ರ ಸರ್ಕಾರ ಅಂಕ ನೀಡಲು ಯಾರು? ಡಾಕ್ಟರ್ ಶಿವರಾಜ್ ಪಾಟೀಲ್ ಪ್ರಶ್ನೆ. ಜಿಲ್ಲೆಯಲ್ಲಿ ಮಳೆಗೆ ಕೊಚ್ಚಿ ಹೋದ ಸೇತುವೆಗಳು, ಜನಜೀವನ ಅಸ್ತವ್ಯಸ್ತ. ಬಾಲಕಾರ್ಮಿಕ ವಿರೋಧಿ ದಿನಾಚರಣೆ ಜಾಗೃತಿ ಜಾಥಾ, ಪ್ರತಿ ಮಗುವಿಗೆ ಶಿಕ್ಷಣ ಒದಗಿಸುವುದು ಸಂವಿಧಾನ ಬದ್ಧತೆ. ನ್ಯಾಯಾಧೀಶ ಎಚ್.ಎಸ್. ಸಾತ್ವಿಕ್. ಜೂನ್ 15ರಿಂದ 22ರವರೆಗೆ ಪತಂಜಲಿ ಯೋಗ ಸಮಿತಿಯಿಂದ ಉಚಿತ ಯೋಗ ಶಿಬಿರ. ವಿಠೋಬರಾವ್ ಮಾಹಿತಿ. ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ಸುಳ್ಳು ಪ್ರಕರಣ ದಾಖಲು ವಿರೋಧಿಸಿ ಜುಲೈ 1ರಂದು ದೀಡು ನಮಸ್ಕಾರ ಹಾಕಿ ಪ್ರತಿಭಟನೆ. ಬಸವಪ್ರಭು. ಮತ್ತು ಜಿಲ್ಲೆಯಲ್ಲಿ ಖಾಸಗಿ ಶಾಲೆಗಳಿಂದ ಹೆಚ್ಚುತ್ತಿರುವ ಡೊನೇಷನ್ ಹಾವಳಿ, ಕ್ರಮಕ್ಕೆ ಮುಂದಾಗದ ಶಾಲಾ ಶಿಕ್ಷಣ ಇಲಾಖೆ. ಮೌನೇಶ್ ಜಾಲವಾಡಗಿ ಆರೋಪ. ಇಲ್ಲಿಗೆ ಮೆಗಾ ನ್ಯೂಸ್ ಮುಕ್ತಾಯವಾದವು. ಮುಂದಿನ ಮೆಗಾ ನ್ಯೂಸ್ ನೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.